ಮಕರ ರಾಶಿಯ ಸ್ನೇಹಿತರೆ, ವಿಧಾತೆ ಬರೆದಿದ್ದನ್ನು ಅಳಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರಲ್ಲವೇ? ಹೌದು ಸ್ನೇಹಿತರೆ, ಈಗ ವಿಧಾತನು ನಿಮಗಾಗಿ ಬರೆದಿದ್ದಾನೆ ಚಿನ್ನದ ಅರಮನೆಯಲ್ಲಿ ರಾಜ್ಯವನ್ನಾಳುವ ಸಮಯ. ಹೌದು ಸ್ನೇಹಿತರೆ, ನೀವು ತೀರಾ ಸರಿಯಾಗಿ ಹೇಳಿದ್ದೀರಿ. ಇದುವರೆಗೂ ನಿಮ್ಮ ಜೀವನ ಹೇಗೆ ಇದ್ದಿದ್ದರೂ ಕೆಲವು ಭಾರಿ ಕಷ್ಟಗಳಿಂದ ತುಂಬಿದ್ದವರು, ಕೆಲವೊಮ್ಮೆ ಹಣದ ಕೊರತೆಯಿಂದ ತೊಂದರೆಯಾಗಿದ್ದರು, ಆಪ್ತರು ತೋರಿಸಿದ ನಿರ್ಲಕ್ಷ್ಯದಿಂದ ದುಃಖವಾಗಿದ್ದರು, ಇವೆಲ್ಲವೂ ಈಗ ಹಿಂದೆ ಉಳಿದು ಹೋಗಲಿದೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಭವಿಷ್ಯ ದರ್ಪಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ತಾಯಿಯ ಕೃಪೆಯಿಂದ ತುಂಬ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ಅನಿವಾರ್ಯತೆಯಿಂದ ನಿಜವಾದ ಸಂಗತಿಯನ್ನು ಹೇಳುತ್ತಿದ್ದೇನೆ. ಕೊನೆಗೂ ವಿಧಾತ ನಿಮ್ಮ ಭಾಗ್ಯದಲ್ಲಿ ಯಾವ ಶುಭ ಸುದ್ದಿಯನ್ನು ಬರೆದಿದ್ದಾನೆ? ಹಣೆ ಬರಹದಲ್ಲಿ ಬರೆದಿರುವ ಆ 5 ದೊಡ್ಡ ಶುಭ ಸುದ್ದಿಗಳು ಯಾವುವು? ಅವು ಮುಂದಿನ 24 ಗಂಟೆಯ ಒಳಗೆ ನಿಮಗೆ ಸಿಗಲಿವೆ. ಹೌದು ಸ್ನೇಹಿತರೆ, ಈ ಶುಭ ಸುದ್ದಿಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿವೆ. ಈ ರಹಸ್ಯವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ಏಕಾಂತದಲ್ಲಿ ವೀಕ್ಷಿಸಿ. ಅದೃಷ್ಟದ ಆಟ ಶುರುವಾದಾಗ ದೊಡ್ಡ ದೊಡ್ಡ ರಾಜ ಮಹಾರಾಜರು ಸಹ ಸೋತು ಹೋಗುತ್ತಾರೆ ಎನ್ನುತ್ತಾರಲ್ಲವೇ? ಈಗ ನೀವು ಚಿನ್ನದ ಅರಮನೆಯನ್ನು ಆಳಲಿದ್ದೀರಿ. ಆದರೆ ಕೆಲವೊಂದು ವಿಶೇಷ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ನಂತರ ನಿಮ್ಮ ಅದೃಷ್ಟವು ವೇಗವಾಗಿ ಓಡುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಅದೃಷ್ಟವು ಹೋರಾಡಲು ತೊಡಗುತ್ತದೆ. ನಿಮ್ಮ ಅಸಹಾಯಕತೆಯಿಂದ ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ಇವು ಯಾವುದೇ ಸಾಮಾನ್ಯ ಸಂಗತಿಗಳಲ್ಲ. ಇವು ಕೇವಲ ಆಯ್ದ ಕೆಲವರಿಗೆ ಮಾತ್ರ ತಿಳಿಸಲಾದ ದಿವ್ಯ ರಹಸ್ಯವಾಗಿದೆ. ಅದೃಷ್ಟವು ತನ್ನ ದಿಕ್ಕನ್ನು ಬದಲಾಯಿಸಿದಾಗ ಮನುಷ್ಯನಿಗೆ ಯೋಚಿಸಲು ಸಮಯ ಸಿಗುವುದಿಲ್ಲ. ಇಂದು ಮುಂದಿನ 24 ಗಂಟೆಯ ಒಳಗೆ ನಿಮ್ಮ ಜೀವನವನ್ನು ಪ್ರವೇಶಿಸಲಿರುವ ಆ 5 ದೊಡ್ಡ ಶುಭ ಸುದ್ದಿಗಳು ಯಾವುವು ಎಂದು ನಾನು ನಿಮಗೆ ಹೇಳಲಿದ್ದೇನೆ. ಆದರೆ ನೆನಪಿಡಿ, ಈ ರಹಸ್ಯವನ್ನು ಬೇರೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಬೀಗದ ಕೈ ಇದಾಗಿದೆ. ವಿಧಾತ ಬರೆದಿದ್ದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರಲ್ಲವೇ? ಈಗ ವಿಧಾತನು ನಿಮಗಾಗಿ ಚಿನ್ನದ ಅರಮನೆಯಲ್ಲಿ ರಾಜ್ಯವನ್ನಾಳುವ ಸಮಯವನ್ನು ಬರೆದಿದ್ದಾನೆ. ಸ್ನೇಹಿತರೆ, ಮೊದಲ ಶುಭ ಸುದ್ದಿ ಸಂಪತ್ತಿನ ಖಜಾನೆ. ಸ್ನೇಹಿತರೆ, ಮೊದಲ ಮತ್ತು ಅತಿ ದೊಡ್ಡ ಶುಭ ಸುದ್ದಿಯು ಹಣಕಾಸಿಗೆ ಸಂಬಂಧಿಸಿದೆ. ಇದುವರೆಗೂ ಎಷ್ಟೇ ಅಡೆತಡೆಗಳು ಬಂದಿದ್ದರೂ, ಎಷ್ಟೇ ನಷ್ಟವನ್ನು ಅನುಭವಿಸಿದ್ದರೂ, ಎಷ್ಟೇ ಸಾಲದ ಹೊರೆ ಹೊತ್ತು ಗೊತ್ತಿದ್ದರೂ ಈಗ ಅವೆಲ್ಲವೂ ಮೆಲ್ಲನೆ ಇಲ್ಲದಂತಾಗಲಿವೆ. ಒಬ್ಬ ಬಡ ರೈತನ ಚೀಲವನ್ನು ಇದ್ದಕ್ಕಿದ್ದಂತೆ ಸಂತೋಷದಿಂದ ತುಂಬಿ ಹೋದಂತೆ ಕಲ್ಪನೆ ಮಾಡಿಕೊಳ್ಳಿ. ಹೊಲದಲ್ಲಿ ಇದ್ದಕ್ಕಿದ್ದಂತೆ ಚಿನ್ನ ಬೆಳೆಯಲು ತೊಡಗಿದ್ದಂತೆ ಅಂಥದ್ದೇ ಸಮಯ ನಿಮಗಾಗಿ ಬರಲಿದೆ. ಹಣದ ಮಳೆ ಬರಲಿದೆ. ಬಹುಕಾಲದಿಂದ ಸಿಲುಕಿಕೊಂಡಿದ್ದ ಹಳೆಯ ಹಣ ಹಿಂತಿರುಗಿ ಸಿಗಬಹುದು, ಅಥವಾ ಹೊಸ ಅವಕಾಶ ನಿಮ್ಮ ಕೈ ಸೇರಬಹುದು. ಹೊಸ ಉದ್ಯೋಗದಲ್ಲಿ ಬಡ್ತಿ ಸಿಗಬಹುದು, ಅಥವಾ ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಆದೇಶ ಬರಬಹುದು. ಯಾವುದಾದರೂ ಸಂಬಂಧಿಕರಿಂದ ನಿಮಗೆ ನಿರೀಕ್ಷಿಸಿದ ಆರ್ಥಿಕ ನೆರವು ಸಿಗಬಹುದು. ನೆನಪಿಡಿ, ಇವೆಲ್ಲವೂ ಇದ್ದಕ್ಕಿದ್ದಂತೆ ಸಂಭವಿಸುತ್ತವೆ ಮತ್ತು ಈ ಆಕಸ್ಮಿಕವೇ ನಿಜವಾದ ಪವಾಡ. ಹೌದು ಸ್ನೇಹಿತರೆ, ಮತ್ತು ಎರಡನೇ ಶುಭ ಸುದ್ದಿ ಮಾನ್ಯತೆ ಮತ್ತು ಗೌರವದ ಪ್ರಾಪ್ತಿ. ಹಣದ ನಂತರ ಮನುಷ್ಯನಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವ ಮಾನ ಗೌರವ. ಸ್ನೇಹಿತರೆ, ವಿಧಾತನು ಇದನ್ನು ಸಹ ಬರೆದಿದ್ದಾನೆ. ಇದುವರೆಗೂ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು, ನಿಮ್ಮನ್ನು ಕೀಳಾಗಿ ಕಾಣುತ್ತಿದ್ದವರು, ಈಗ ಅದೇ ಜನರು ನಿಮ್ಮ ಮುಂದೆ ತಲೆಬಾಗಿ ಗೌರವಿಸುತ್ತಾರೆ. ಎಲ್ಲಿ ನಿಮಗೆ ಕುಳಿತುಕೊಳ್ಳಲು ಜಾಗ ಸಿಗುತ್ತಿರಲಿಲ್ಲವೋ ಅಲ್ಲಿ ಈಗ ನಿಮಗೆ ಅತ್ಯಂತ ಮುಂಭಾಗದ ಆಸನವನ್ನು ನೀಡಲಾಗುತ್ತದೆ. ಎಲ್ಲಿ ಮೊದಲು ನಿಮ್ಮ ಧ್ವನಿಯನ್ನು ಹತೋಟಿಯಲ್ಲಿ ಇಡಲಾಗುತ್ತಿತ್ತೋ ಈಗ ಅದೇ ಧ್ವನಿ ಎಲ್ಲರಿಗೂ ಮಾರ್ಗದರ್ಶನವಾಗಲಿದೆ. ನೆನಪಿಡಿ, ಇವೆಲ್ಲವೂ ನಿಮ್ಮ ಪರಿಶ್ರಮ, ನಿಮ್ಮ ಪ್ರಾಮಾಣಿಕತೆ ಮತ್ತು ವಿಧಾತನ ಕೃಪೆಯ ಫಲ. ಸ್ನೇಹಿತರೆ, ಮೂರನೇ ಶುಭ ಸುದ್ದಿ ನಿಮಗಾಗಿ ಅತಿ ದೊಡ್ಡದಾಗಿದೆ. ಕುಟುಂಬದಲ್ಲಿ ಸುಖ ಶಾಂತಿ ಬರಲಿದೆ. ಹೌದು ಸ್ನೇಹಿತರೆ, ಮನೆ ಕುಟುಂಬದಲ್ಲಿ ಜಗಳ, ಮನಸ್ತಾಪ ಮತ್ತು ಒತ್ತಡ ಪ್ರತಿಯೊಬ್ಬರ ಜೀವನದ ಭಾಗವಾಗಿರುತ್ತದೆ. ಆದರೆ ಈಗ ನಿಮ್ಮ ಜೀವನದಲ್ಲಿ, ಮನೆಯಲ್ಲಿ ಸುಖ ಶಾಂತಿಯ ದೀಪ ಬೆಳಗುವ ಸಮಯ ಬರುತ್ತಿದೆ. ಕುಟುಂಬದ ಜನರು ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತಾರೆ. ಮಕ್ಕಳ ಭವಿಷ್ಯದ ಕುರಿತು ಇದ್ದ ಕಳವಳಕ್ಕೆ
ಅಂದಿಸಿದಂತೆ ಒಳ್ಳೆಯ ಸುದ್ದಿ ಸಿಗಲಿದೆ. ಗಂಡ ಹೆಂಡತಿಯ ನಡುವಿನ ಅಂತರ ಕಡಿಮೆಯಾಗುತ್ತದೆ. ನಿಮ್ಮ ಮನೆಗೆ ಬಂದಾಗ ದೇವಸ್ಥಾನಕ್ಕೆ ಬಂದ ಅನುಭವವಾಗುತ್ತದೆ. ಕೇವಲ ಶಾಂತಿ ಮತ್ತು ಪ್ರೀತಿಯ ವಾಸ್ತವವಾಗಿರುತ್ತದೆಯೋ ಅಲ್ಲಿ ನಾಲ್ಕನೇ ಶುಭ ಸುದ್ದಿ ನಿಮಗಾಗಿ ಕಾದಿರುತ್ತದೆ. ಹೌದು ಸ್ನೇಹಿತರೆ, ಕಾರ್ಯಕ್ಷೇತ್ರದಲ್ಲಿ ಜಯ ಸಿಗಲಿದೆ. ಇದುವರೆಗೂ ಉದ್ಯೋಗದಲ್ಲಿ ಕಷ್ಟಪಡುತ್ತಿದ್ದೀರಿ. ವ್ಯಾಪಾರದಲ್ಲಿ ನಷ್ಟ ಅಥವಾ ಕೆಲಸದಲ್ಲಿ ಅಡೆತಡೆಗಳು ನಿಮ್ಮನ್ನು ಆಡುತ್ತಿದ್ದವೋ, ಆದರೆ ಮುಂಬರುವ ಸಮಯದಲ್ಲಿ ನಿಮಗಾಗಿ ಪ್ರತಿಯೊಂದು ಸುಲಭವಾಗಲಿದೆ. ಹೌದು ಸ್ನೇಹಿತರೆ, ಯಾವ ಕೆಲಸ ಅಪೂರ್ಣವಾಗಿ ಉಳಿದಿತ್ತೋ ಅದು ಈಗ ಪೂರ್ಣಗೊಳ್ಳುತ್ತದೆ. ಅಲ್ಪ ಸ್ವಲ್ಪ ಶ್ರಮದಿಂದಲೇ ಅಪೂರ್ಣವಾಗಿದ್ದ ಕನಸು ನನಸಾಗುತ್ತದೆ. ಮತ್ತು ಅತ್ಯಂತ ದೊಡ್ಡ ವಿಷಯವೇನೆಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪೂರ್ಣ ಫಲ ಸಿಗಲಿದೆ. ಕೆಲವೊಮ್ಮೆ ಮನುಷ್ಯ ಪರಿಶ್ರಮ ಪಡುತ್ತಾನೆ, ಆದರೆ ಫಲಿತಾಂಶ ಸಿಗುವುದಿಲ್ಲ. ಆದರೆ ಈಗ ನಿಮಗಾಗಿ ಶ್ರಮದ ಫಲ ಚಿನ್ನಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾಗಲಿದೆ. ಹೌದು ಸ್ನೇಹಿತರೆ, ಐದನೇ ಶುಭ ಸುದ್ದಿ ಅತ್ಯಂತ ದೊಡ್ಡದಾಗಿದೆ. ಭಾಗ್ಯದ ಬಾಗಿಲು ತೆರೆಯುವ ಸಮಯ ಈಗ ಬಂದಿದೆ. ಸ್ನೇಹಿತರೆ, ಐದನೇ ಶುಭ ಸುದ್ದಿ ನಿಮಗಾಗಿ ಅತ್ಯಂತ ದೊಡ್ಡದಾಗಿದೆ ಮತ್ತು ಅತ್ಯಂತ ವಿಶೇಷವಾದ ಶುಭ ಸುದ್ದಿ ಏನೆಂದರೆ ಅದೃಷ್ಟದ ಬೀಗ ಈಗ ಸಂಪೂರ್ಣವಾಗಿ ತೆರೆದುಕೊಳ್ಳಲಿದೆ. ಇದುವರೆಗೆ ನೀವು ಹೋರಾಟದ ದೀರ್ಘರಾತ್ರಿಯನ್ನು ನೋಡಿದ್ದೀರಿ. ಈಗ ಬೆಳಕಿನ ಬೆಳಕನ್ನು ನೋಡುವ ಸಮಯ ಬಂದಿದೆ. ನೆನಪಿಡಿ, ಅದೃಷ್ಟವು ಓಡಲು ತೊಡಗಿದಾಗ ಮನುಷ್ಯನಿಗೆ ಅದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಹಾರಲು ತೊಡಗಿದಾಗ ಜನರು ನೋಡುತ್ತಲೇ ಉಳಿಯುತ್ತಾರೆ. ಈಗ ನಿಮ್ಮ ಅದೃಷ್ಟವು ಕೇವಲ ಓಡುವುದಷ್ಟೇ ಅಲ್ಲ, ಎತ್ತರಕ್ಕೆ ಹಾರಲಿದೆ. ಅದು ಸಹ ಅತ್ಯಂತ ಎತ್ತರಕ್ಕೆ ಹಾರಲಿದೆ. ಹೌದು ಸ್ನೇಹಿತರೆ, ವಿಧಾತ ಬರೆದಿದ್ದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರಲ್ಲವೇ? ಈಗ ವಿಧಾತನು ನಿಮಗಾಗಿ ಚಿನ್ನದ ಅರಮನೆಯಲ್ಲಿ ರಾಜ್ಯವನ್ನಾಳುವ ಸಮಯವನ್ನು ಬರೆದಿದ್ದಾನೆ. ಹೌದು ಸ್ನೇಹಿತರೆ, ಇದುವರೆಗಿನ ನಿಮ್ಮ ಜೀವನವು ಎಷ್ಟು ಕಷ್ಟಗಳಿಂದ ತುಂಬಿತ್ತು. ಕೆಲವೊಮ್ಮೆ ಹಣದ ಅಭಾವದಿಂದ ತೊಂದರೆಯಾಗಿದ್ದು, ಕೆಲವೊಮ್ಮೆ ಸ್ವಜನರು ನಿಷ್ಠುರತೆಯಿಂದ ದುಃಖವಾಗಿದ್ದರೆ ಇವೆಲ್ಲವೂ ಮೆಲ್ಲನೆ ದೂರವಾಗಲಿದೆ. ಇಂದು ನಾನು ನಿಮಗೆ ಒಂದೊಂದಾಗಿ ಹೇಳಲಿದ್ದೇನೆ. ವಿಧಾತ ನಿಮ್ಮ ಅದೃಷ್ಟದಲ್ಲಿ ಬರೆದಿರುವ ಆ 5 ದೊಡ್ಡ ಶುಭ ಸುದ್ದಿಗಳು. ಮತ್ತು ನೆನಪಿರಲಿ, ಇವು ಯಾವುದೇ ಸಾಮಾನ್ಯ ವಿಷಯಗಳಲ್ಲ. ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಕಣ್ಣಾರೆ ನೋಡುವ ಸತ್ಯಗಳಿವು. ನಿಮ್ಮ ಕೈಗಳಿಂದ ಸೃಷ್ಟಿಸುತ್ತೀರಿ ಮತ್ತು ನಿಮ್ಮ ಹೃದಯದಲ್ಲಿ ಅನುಭವಿಸುತ್ತೀರಿ. ಮೊದಲ ಶುಭ ಸುದ್ದಿ ಸಂಪತ್ತಿನ ಖಜಾನೆ. ಮೊದಲು ಹಣದ ವಿಷಯವನ್ನು ಮಾತನಾಡೋಣ, ಏಕೆಂದರೆ ಜೀವನದಲ್ಲಿ ಅತ್ಯಂತ ದೊಡ್ಡ ಆಸರೆ ಹಣ. ಹಣವಿದ್ದರೆ ಮನೆ ನಡೆಯುತ್ತದೆ, ಮಕ್ಕಳು ಓದುತ್ತಾರೆ, ಕಾಯಿಲೆ ಚಿಕಿತ್ಸೆ ಸಿಗುತ್ತದೆ, ಮನೆಯಲ್ಲಿ ಸಂತೋಷವಿರುತ್ತದೆ. ಹಣವಿಲ್ಲದಿದ್ದರೆ ಒಳ್ಳೆಯ ಸಂಬಂಧಗಳು ಹೊರೆಯಾಗಿ ಭಾಸವಾಗುತ್ತದೆ. ಹೌದು ಸ್ನೇಹಿತರೆ, ನಿರ್ಲಕ್ಷಿಸಲು ತೊಡಗುತ್ತಾರೆ. ಇದುವರೆಗೂ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಅಡೆತಡೆಗಳು ಬಂದಿರಬಹುದು. ಕೆಲವೊಮ್ಮೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಶ್ರಮಕ್ಕೆ ತಕ್ಕಷ್ಟು ಪುಟ್ಟ ಸಂಬಳ ಸಿಗುತ್ತಿರಲಿಲ್ಲ. ಕೆಲವೊಮ್ಮೆ ವ್ಯಾಪಾರ ಮಾಡಿದಾಗ ನಷ್ಟವಾಗುತ್ತಿತ್ತು. ಕೆಲವೊಮ್ಮೆ ಶ್ರಮದ ಹಣವು ಬೇರೆಯವರು ದೋಚಿದರು. ಕೆಲವೊಮ್ಮೆ ಸಾಲದ ಹೊರೆಯಿಂದ ನಿದ್ರೆ ಇಲ್ಲದಂತಾಯಿತು. ಆದರೆ ಈಗ ಅದೆಲ್ಲವೂ ಬದಲಾಗಲಿದೆ. ವಿಧಾತ ನಿಮ್ಮ ಹಣೆ ಬರಹದಲ್ಲಿ ಮಾರುಕಟ್ಟೆಗೆ ಹೋದಾಗ ಬೆಲೆಯನ್ನು ನೋಡಿ ವಸ್ತುಗಳನ್ನು ಕೊಳ್ಳುತ್ತಿದ್ದೀರಿ. ಮಕ್ಕಳು ಯಾವುದಾದರೂ ಆಟಿಕೆ ಹೇಳಿದರೆ ಮನಸ್ಸಿನಲ್ಲಿ ಕೊರಗಿ, ಮಗನೇ ಆಮೇಲೆ ತೆಗೆದುಕೊಳ್ಳೋಣ, ಈಗ ಹಣವಿಲ್ಲ, ತೊಂದರೆ ಇದೆ ಎಂದು ಹೇಳುತ್ತಿದ್ದೀರಿ. ಹೆಂಡತಿ ಚಿನ್ನದ ಬಳೆಗಳನ್ನು ಕೇಳಿದಾಗ ಈಗ ಪರಿಸ್ಥಿತಿ ಸರಿಯಿಲ್ಲ, ಆಮೇಲೆ ತೆಗೆದುಕೊಳ್ಳೋಣ ಎಂದು ಮುಂದೂಡುತ್ತಿದ್ದೀರಿ. ಹೆತ್ತವರ ಚಿಕಿತ್ಸೆಗೆ ಸಹ ಹಲವು ಬಾರಿ ಯೋಚಿಸಬೇಕಾಗಿತ್ತು. ಆದರೆ ಮುಂಬರುವ ದಿನಗಳಲ್ಲಿ ಇವೆಲ್ಲವೂ ಬದಲಾಗಲಿದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಬಳಿ ಎಷ್ಟು ಹಣವಿರುತ್ತದೆ ಎಂದರೆ ನೀವು ಬೆಲೆಯನ್ನು ನೋಡದೆ ಖರೀದಿ ಮಾಡುತ್ತೀರಿ. ಮಕ್ಕಳು ಏನೇ ಕೇಳಿದರೂ ಕ್ಷಣ ತಂದು ಕೊಡುತ್ತೀರಿ. ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ. ಆದರೆ ಈ ಹಣ ಎಲ್ಲಿಂದ ಬರುತ್ತದೆ ಎಂಬ ಪ್ರಶ್ನೆ ಈಗ ನಿಮ್ಮ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಮೂಡುತ್ತಿರಬಹುದು. ಸ್ನೇಹಿತರೆ, ಈ ಹಣ ಎಲ್ಲಿಂದ ಬರುತ್ತದೆ ಯೋಚಿಸಿ, ಗಮನವಿಟ್ಟು ಕೇಳಿ. ಭಗವಂತನ ಕೃಪೆಯಿಂದ ಹಣವು ಹಲವು ಮಾರ್ಗಗಳಲ್ಲಿ ಬರುತ್ತದೆ. ಎಲ್ಲೋ ಇದ್ದಕ್ಕಿದ್ದಂತೆ ಹಳೆಯ ಸಾಲ ಹಿಂತಿರುಗಿ ಸಿಗಬಹುದು. ಸಿಲುಕಿಕೊಂಡಿದ್ದ ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಬಹುದು. ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಆದೇಶ ಸಿಗಬಹುದು. ಉದ್ಯೋಗದಲ್ಲಿ ಭರ್ತಿಯಾಗಬಹುದು. ಅಥವಾ ಇದ್ದಕ್ಕಿದ್ದಂತೆ ಯಾವುದಾದರೂ ಲಾಟರಿ ಜಮೀನು ಆಸ್ತಿ ನಿಮಗಾಗಬಹುದು. ಇಲ್ಲಿವರೆಗೆ ಏನೆಂದರೆ, ಕೆಲವೊಮ್ಮೆ ಭಗವಂತನು ಎಂಥ ಪವಾಡಗಳನ್ನು ಮಾಡುತ್ತಾನೆ ಎಂದರೆ, ಅಯ್ಯೋ ಇದು ಹೇಗೆ ಸಾಧ್ಯವಾಯಿತು ಎಂದು ನೀವೇ ಆಶ್ಚರ್ಯಪಡುತ್ತೀರಿ. ಉದಾಹರಣೆಗೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಊರಿನಲ್ಲಿ ಅತ್ಯಂತ ಶ್ರೀಮಂತ
ವ್ಯಕ್ತಿ ನೀವೇ ಆಗುತ್ತೀರಿ ಸ್ನೇಹಿತರೆ. ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಅದೃಷ್ಟವು ನಿಮಗೆ ಒಂದು ದೊಡ್ಡ ಸೂಚನೆಯನ್ನು ನೀಡುತ್ತದೆ. ಸಂಬಂಧಿಸಿದಂತೆ ನಿಂತು ಹೋಗಿದ್ದ ಕೆಲಸವು ಇದ್ದಕ್ಕಿದ್ದಂತೆ ಬಗೆಹರಿಯಲಿದೆ ಮತ್ತು ಸಮಾಜದಲ್ಲಿ ನಿಮ್ಮ ಗುರುತು ಹೊಳೆಯಲು ಪ್ರಾರಂಭವಾಗಲಿದೆ. ಆದರೆ ಸ್ನೇಹಿತರೆ, ಪ್ರೀತಿಯಲ್ಲಿ ಸ್ವಲ್ಪ ಜಾಗರೂಕತೆ ಅಗತ್ಯ. ಹೌದು ಸ್ನೇಹಿತರೆ, ಸಂಗಾತಿಯನ್ನು ನಿರ್ಲಕ್ಷಿಸಿದರೆ ಅಂತರ ಹೆಚ್ಚಾಗಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಕೂಡ ಕಾಡಬಹುದು. ಅಲಿದಾಟ ಹೆಚ್ಚಾಗಲಿದೆ. ಆಸೆಗಳು ಈಡೇರುತ್ತದೆ, ಆದರೆ ಮನಸ್ಸು ಸಾಕಷ್ಟು ಅಪೂರ್ಣವೆನಿಸಲಿದೆ. ಸ್ನೇಹಿತರೆ, ಈಗ ನಾನು ನಿಮಗೆ ನಿಮ್ಮ ತೊಂದರೆಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿಯ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಅದೇ ರೀತಿ ನಿಮಗಿರುವ ಸಮಯ, ನಿಮ್ಮ ದೈನಂದಿನ ದಿನಚರಿಗೆ ಇರುವ ಸಮಯವು ಇಂದು ನಿಮಗಾಗಿ ಅವಕಾಶಗಳನ್ನು ತಂದಿದೆ. ಯಾವುದೇ ಹೊಸ ಖರೀದಿ ಮನಸ್ಸಿಗೆ ಸಂತೋಷ ನೀಡುತ್ತದೆ ಮತ್ತು ಕುಟುಂಬದಲ್ಲಿ ಸಂಬಂಧಗಳು ಗಿಂತ ಹೆಚ್ಚು ಗಟ್ಟಿಯಾಗುತ್ತದೆ. ಮನೆಯಲ್ಲಿ ಹೊಸ ಆರಂಭ, ವಾಹನವಾಗಲಿ ಅಥವಾ ಜೀರ್ಣೋದ್ಧಾರ, ದುರಸ್ತಿಯಾಗಲಿ ಶುಭ ಸೂಚನೆ ನೀಡುತ್ತಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಒಪ್ಪಂದವು ಅಂತಿಮಗೊಳ್ಳಲಿದೆ. ಹೌದು ಸ್ನೇಹಿತರೆ, ಆದರೆ ಆರೋಗ್ಯವನ್ನು ಹಗುರವಾಗಿ ತೆಗೆದುಕೊಂಡರೆ ಅದು ಹೆಚ್ಚಾಗಬಹುದು. ಆರೋಗ್ಯದ ಬಗ್ಗೆ ನೀವು ತುಂಬ ಹೆಚ್ಚು ಜಾಗರೂಕರಾಗಿ ಮತ್ತು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಪ್ರಯಾಣ ಮಾಡುತ್ತಿರುವವರು, ತುಂಬ ಅಲೆದಾಡುತ್ತಿರುವವರು, ಕೆಲಸ ಚಿಂತೆ ಮಾಡುತ್ತಿರುವವರು ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ಹೌದು, ಏಕೆಂದರೆ ಇಂದಿನ ದಿನವು ಅಲೆದಾಟದಿಂದ ಕೂಡಿ ಬರಲಿದೆ. ಆದರೆ ನೆಮ್ಮದಿ ವಿಷಯವೇನೆಂದರೆ, ಸಹಾಯವು ತಾನಾಗಿ ನಿಮ್ಮ ಬಳಿ ಬರಲಿದೆ. ಮೇಲೆ ನಿಯಂತ್ರಣ ಇಡುವುದು ಅಗತ್ಯ. ಇಲ್ಲದಿದ್ದರೆ ನಿಮ್ಮ ಬಜೆಟ್ ಇಡಬಹುದು. ಹೌದು ಸ್ನೇಹಿತರೆ, ನಿಮ್ಮ ಕೆಲಸವನ್ನು ನೀವೇ ಇತರರನ್ನು ನಂಬುವುದು ಆಗಬಹುದು. ನೀವು ಈಗ ಇತರರ ಮೇಲೆ ಅವಲಂಬಿತವಾಗಿರಬಾರದು. ಇಲ್ಲದಿದ್ದರೆ ತೊಂದರೆಯಾಗಬಹುದು. ಮೇಲೆ ನೀವು ನಿಗಾ ಇಡಬೇಕಾಗುತ್ತದೆ. ಅವರ ದಿಕ್ಕನ್ನು ಸರಿಯಾಗಿಡುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಸರ್ಕಾರಿ ಕೆಲಸದಲ್ಲಿ ಅವಸರ ಮಾಡಬಾರದು. ಆಲೋಚಿಸಿ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಹೆಜ್ಜೆಯನ್ನು ಮುನ್ನಡೆಸಿದರೆ ನಿಮಗೆ ಉತ್ತಮವಾಗಿರುತ್ತದೆ. ಹೌದು ಸ್ನೇಹಿತರೆ, ನಿಮಗಿರುವ ಸಮಯ, ಇಂದಿನ ದಿನವು ಪರೀಕ್ಷೆ ಬರಬಹುದು, ಆದರೆ ನೀವು ಅದನ್ನು ನಿಭಾಯಿಸುತ್ತೀರಿ. ಎಲ್ಲವನ್ನು ನಿಭಾಯಿಸುವುದು ನಿಮಗೆ ತಿಳಿದಿದೆ. ಸದ್ಯದಲ್ಲಿ ನಿಮ್ಮ ಗಮನ ಹೆಚ್ಚಾಗುತ್ತದೆ. ನೋಡಿ ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಎಂದು ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಬಜರಂಗ್ ಬಲಿ ಎಂದು ಬರೆಯಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.